ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಡಿಎನಲ್ಲಿ ಭ್ರಷ್ಟಾಚಾರ ನಿಯಂತ್ರಿಸಲು ಆನ್ಲೈನ್ ಮೂಲಕ ಸಾರ್ವಜನಿಕರಿಗೆ ಈಗ ಶೀಘ್ರ ಸೇವೆ ಸಲ್ಲಿಸಲು ನೀಡಲಾಗ್ತಾ ಇರುವಂತಹ ತರಬೇತಿ ಇವತ್ತು ಅರ್ಥಪೂರ್ಣವಾಗಿ ಮುಕ್ತಾಯಗೊಂಡಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಬಿಡಿಎ ಸುತ್ತಿ ಸಾಕಾಯ್ತು ಅನ್ನೋ ಮಾತಿಗೆ ಅಂತ್ಯ ಹಾಡಲು ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ಹಾಗೂ ಬಿಡಿಎ ಆಯುಕ್ತ ಕ್ಯಾಪ್ಟನ್ ಮಣಿವಣ್ಣನ್ ಪಣ ತೊಟ್ಟಿದ್ದಾರೆ. ಬಿಡಿಎನಲ್ಲಿ ಈ ಆಡಳಿತವನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಜನಸಾಮಾನ್ಯರಿಗೆ ತ್ವರಿತ ಸೇವೆ ನೀಡಲು ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಬಿಡಿಎ ನೌಕರರಿಗೆ ತಜ್ಞರಿಂದ ತರಬೇತಿ ನೀಡುವ 6 ದಿನಗಳ ಕಾರ್ಯಕ್ರಮ ಇಂದು ಮುಕ್ತಾಯಗೊಂಡಿದೆ. ಇದೇ ವೇಳೆ ಮಾತನಾಡಿದ ಬಿಡಿಎ ಅಧ್ಯಕ್ಷ ಹ್ಯಾರಿಸ್, ಬಿಡಿಎನಲ್ಲಿ ಭ್ರಷ್ಟರು ಮಾಡುವ ತಪ್ಪುಗಳಿಗೆ ಶಿಕ್ಷೆ ನೀಡುವ ಪ್ರಕ್ರಿಯೆ ಶೀಘ್ರವೇ ಆರಂಭವಾಗಲಿದೆ. ಅಧಿಕಾರಿಗಳು ತಪ್ಪು ಮಾಡಿ ಪಾರಾಗಲು ಬಿಡೋದಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂದ್ರು. ಅಲ್ಲ, ಕೆಲವರು ಏನಂದ್ರೆ ತಪ್ಪು ಮಾಡಿ ತಪ್ಪಿಸ್ಕೊಂಡು ಬಿಡ್ತಾ ಇದ್ದಾರೆ. ತಪ್ಪು ಮಾಡಿದವರು ತಪ್ಪಿಸ್ಕೋಬಾರ್ದು, ಅವ್ರನ್ನ ಫಿಕ್ಸ್ ಮಾಡಬೇಕು. ಸೊ ಅದಕ್ಕೆ ಒಂದು ಸಿಸ್ಟಮನ್ನು ನಾವು ರೆಡಿ ಮಾಡಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಂಬಡಿ ಡಸ್ ಸಮಥಿಂಗ್, ದೆನ್ ಹಿ ಗೆಟ್ಸ್ ಅವೇ, ದೆನ್ ಆಫ್ಟರ್ ಸಮಥಿಂಗ್ ತುಂಬ ದಿವಸ ಆದಮೇಲೆ ಅದು ಎದ್ದು ಬರುತ್ತೆ. ಸೊ ಅದು ಯಾವ ಥರ ಅದನ್ನು ಈಗ ಜವಾಬ್ದಾರಿ ಫಿಕ್ಸ್ ಮಾಡ್ತೀವಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದನ್ನು ಫಿಕ್ಸ್ ಮಾಡಿದ್ರೆ ಆಟೋಮ್ಯಾಟಿಕ್ ಏನಾಗ್ತದೆ, ಎಲ್ಲನೂ ಸರಿ ಆಗುತ್ತೆ. ಆ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡ್ತೀವಿ. ಖಂಡಿತ ಅದು ಕೂಡ ಮಾಡ್ತೀವಿ, ಅದನ್ನೇನು ಸಮಸ್ಯೆ ಇಲ್ಲ. ಬಟ್ ಅದನ್ನು ಫಿಕ್ಸ್ ಮಾಡೋಕ್ಕೆ ಇವ್ರಿಗೆಲ್ಲ ಟ್ರೈನಿಂಗ್ ಮಾಡಿದ್ರೆ ಇವ್ರಿಗೂ ಗೊತ್ತಾಗುತ್ತಲ್ವಾ. ಸೊ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು. ಸರ್ಕಾರದ ಕೆಲಸ ಅಂತ ಹೇಳಿದ ತಕ್ಷಣ ಆರಾಮಾಗಿ ಮಾಡೋದಲ್ಲ. ಒಳ್ಳೆ ಕೈ ತುಂಬ ಸಂಬಳ ಕೊಡ್ತೀವಿ, ಎಲ್ಲ ಸಿಗುತ್ತೆ ಅವ್ರಿಗೆ. ಸೊ ಕೆಲಸನೂ ಪ್ರೈವೇಟ್ ಅವ್ರು ಮಾಡೋ ಥರನೇ ಮಾಡಬೇಕು ಅನ್ನೋ ಉದ್ದೇಶ. ಇನ್ನು ಇದೇ ವೇಳೆ ಮಾತನಾಡಿದ ನಗರಾಭಿವೃದ್ಧಿ ಇಲಾಖೆ ಎಸಿಎಸ್ ತುಷಾರ್ ಗಿರಿನಾಥ್, ಅಧಿಕಾರಿಗಳು ಈಗೋ ಬಿಟ್ಟು ಕೆಲಸ ಮಾಡಬೇಕು. ಸರ್ಕಾರಿ ಕೆಲಸ ಸಿಕ್ಕ ಮೇಲೆ ಜನಸೇವೆ ನಮ್ಮ ಕರ್ತವ್ಯ ಅನ್ನೋದನ್ನೇ ಮರೆತು ಬಿಡ್ತಾರೆ. ಈ ತರಬೇತಿ ಪಡೆದು ಹೊರ ಹೋದ್ಮೇಲೆ ತರಬೇತಿಯ ಮುಖ್ಯ ಉದ್ದೇಶಗಳನ್ನ ಅನುಷ್ಠಾನಗೊಳಿಸಬೇಕು ಅಂತ ಬಿಡಿಎ ನೌಕರರಿಗೆ ಸಲಹೆ ನೀಡಿದ್ರು. ನಾವು ಬಹಳ ಶ್ರಮಪಟ್ಟು ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಲ್ಲ ಜಗತ್ತಿನಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನು ಓದಿಬಿಟ್ಟು ಹೇಗಾದರೂ ಬರಬೇಕು ಅಂತ ಬಿಡಿಎನಲ್ಲಿ ಅಥವಾ IAS ಅಥವಾ KS ಪ್ರಯತ್ನ ಪಟ್ಟು ಬರ್ತೀವಿ. ಆಮೇಲೆ ಸರ್ಕಾರಿ ಸೇವೆ ಬಂದ್ಬಿಟ್ಟಿದೆ ಅಂದರೆ ಅವೆಲ್ಲ ಪುಸ್ತಕಗಳನ್ನು ಒಂದು ಕಡೆ ಬದಿಗೆಟ್ಟು ಈಗ ನಮಗೆ ಭದ್ರತೆ ಸಿಕ್ಕಿದೆ, ಆ ಭಾವನೆಯಿಂದ ನಾವು ಕಲೀಲಿಕ್ಕೆ ಸ್ಟಾಪ್ ಮಾಡಿಬಿಟ್ರೆ ನಾವು ಸರ್ಕಾರಿ ಸೇವೆಗೆ ಸೇರಿದ್ದು ಅಂದರೆ ಜನರ ಸೇವೆಗಾಗಿ. ತಕ್ಷಶಿಲಾ ಸಂಸ್ಥೆಯ ಮೂಲಕ ಬಿಡಿಎನಲ್ಲಿ ಡಿಜಿಟಲೀಕರಣ ಪರಿಣಾಮಕಾರಿ ಅನುಷ್ಠಾನದ ಕುರಿತು ನೌಕರರಿಗೆ ತರಬೇತಿ ನೀಡಿದೆ. ತರಬೇತಿ ಪಡೆದ ನೌಕರರು ಇನ್ಮುಂದೆ ಫೈಲ್ಗಳನ್ನು ಮೂವ್ ಮಾಡಲು ಕಾಲಹರಣ ಮಾಡುವಂತಿಲ್ಲ, ಕಾರಣ ಹೇಳುವಂತಿಲ್ಲ. ಈ ಆಡಳಿತ ಮೂಲಕ ಪ್ರತಿಯೊಂದು ಪ್ರಕ್ರಿಯೆ ನಡೆಯಲಿದ್ದು, ಭ್ರಷ್ಟರಿಗೆ ಚಾಟಿ ಏಟು ನೀಡೋ ಬಿಡಿಎ ಅಧ್ಯಕ್ಷ ಹಾಗೂ ಆಯುಕ್ತರ ಪ್ಲಾನ್ ಯಶಸ್ವಿಯಾದಲ್ಲಿ ಜನರ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಸಿಗಲಿದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜೀ ಕನ್ನಡ ನ್ಯೂಸ್.